ಈಗ ಕೇರಳ ಸರ್ಕಾರ ಕರ್ನಾಟಕ ಮತ್ತು ಕೇರಳ ಬಾರ್ಡರ್ದಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಇವತ್ತು ಕರ್ನಾಟಕಕ್ಕೆ ಸೇರಬೇಕು ಅನ್ನೋಂಥದ್ದು ಮತ್ತು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಮಹಾರಾಷ್ಟ್ರ ಬೆಳಗಾವಿ ಇರ್ಬೋದು, ಬೆಳಗಾವಿ ಪಕ್ಕದಲ್ಲಿರುವಂಥ ಕೆಲವೊಂದು ಇನ್ನೂ ಕರ್ನಾಟಕ ಸೇರಬೇಕಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕನ್ನಡ ಶಾಲೆಗಳನ್ನು ಬಂದ್ ಮಾಡುವಂಥದ್ದು, ಕನ್ನಡವನ್ನು ಕಡ್ಡಾಯ ಇದ್ದಂಥ ತೆಗೆದು ಇಲ್ಲ ಕಡ್ಡಾಯ ಮಲಯಾಳಮನ್ನೇ ತೊಗೋಬೇಕನ್ನೋಂಥದ್ದು, ಇದು ನಮ್ಮ ಒಂದು ಏನು ಒಂದು ರಾಜಕೀಯ ಒಂದು ವ್ಯವಸ್ಥೆ ಇದೆ, ಅದರ ವಿರೋಧ ಆಗ್ತದೆ. ಅದಕ್ಕೆ ಕೇರಳ ಸರ್ಕಾರದವರು ಏನೋ ಮಾಡ್ಯಾರ. ಮಾನ್ಯ ನಾನು ಸಂಘಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದ, ಅಲ್ಲಿ ಗಡಿನಾಡ ಕನ್ನಡಿಗರ ಒಂದು ಕರ್ನಾಟಕ ಸರ್ಕಾರದಿಂದ ಸುಮಾರು 15 ಕೋಟಿ ರೂಪಾಯಿ ಅಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಮತ್ತು ನಲಿ ಕಲಿ ಪುಸ್ತಕಗಳನ್ನು ಕೊಡುವಂಥದ್ದು ಮತ್ತು ಅಲ್ಲಿ ನಮ್ಮ ಕನ್ನಡ ಶಾಲೆಗಳ ಕಟ್ಟಡಗಳಿಗೆ ಸಾಕಷ್ಟು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೆಲ್ಲದವರು ಅದರ ಅಧ್ಯಕ್ಷರಿದ್ದಾಗ ಅಲ್ಲಿಂದ ಹಿಡಿದು ಇವತ್ತಿನ ಅಧ್ಯಕ್ಷರು ನಮ್ಮ ಬೇವಿನ ಮರದ ಅದಾರೆ, ಅವರು ಪಾಪ ಒಳ್ಳೆ ಕೆಲಸ ಮಾಡಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ಅಲ್ಲಿ ಜನರಿಗೂ ಮಹಾರಾಷ್ಟ್ರದಲ್ಲಿ ಇದ್ದರೂ ಸಹಿತ ಕನ್ನಡವನ್ನು ಕಲಿಬೇಕು, ಕರ್ನಾಟಕದ ನೌಕರಿ ಮೀಸಲಾತಿಯಲ್ಲಿ ನಮಗೂ ಕೊಡಿ ಅನ್ನೋಂಥದ್ದು ಅನೇಕ ಬೇಡಿಕೆಗಳು ಕೊಟ್ಟು ಹಂಗೆ ಈ ಕಾಸರಗೋಡು ಏನಿದೆಯಲ್ಲ ಅಲ್ಲಿ 100% ಕನ್ನಡ ಮಾತಾಡ್ತಾರೆ. ಅವ್ರಿಗೆ ಮಲಯಾಳಮೇ ಬರಲಾರ್ದಂಥವ್ರು ನಾನು ಕಾಸರಗೋಡು ನಮ್ಮ ಕರ್ನಾಟಕ ಸೇರಬೇಕನ್ನುವಂಥದ್ದೇ ಇನ್ನೂ ಆ ಗಡಿ ವಿವಾದ ಮುಗಿದಿಲ್ಲ. ಎಲ್ಲಿವರೆಗೆ ಗಡಿ ವಿವಾದದ ಶಾಶ್ವತವಾದಂಥ ಒಂದು ರೇಖೆ ಎಲ್ಲಿವರೆಗೆ ಹಾಕೋದಿಲ್ಲ. ಕೇರಳ ಸರ್ಕಾರ ಏನು ಇವತ್ತು ಮಾಡಿದೆ, ಇದು ತಪ್ಪು ಮಾಡಿದೆ, ಅದನ್ನು ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಇದನ್ನು ಕೇರಳ ಸರ್ಕಾರಕ್ಕೆ ಈ ರೀತಿ ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ ಕೇರಳದವರು ಇಲ್ಲಿ ಭಾಳ ಸಾಕಷ್ಟು ಜನ ಅದಾರ. ಕೇರಳದವರು ಇಲ್ಲಿ ಜೀವನ ಮಾಡ್ತಾರೆ. ಅವರು ನಮ್ಮ ಬೆಂಗಳೂರಿನಲ್ಲಿ ಅವರು ಎಲ್ಲ ಆಸ್ಪತ್ರೆಗೆ ಹೋದ್ರೆ ಕೇರಳದವರೇ ಸಿಗ್ತಾರೆ. ಅವ್ರಿಗೂ ತೊಂದರೆ ಆಗ್ತದೆ. ಯಾಕಂದರೆ ಭಾಷಾ ಒಂದು ವ್ಯವಸ್ಥೆಯಿಂದ ದೇಶದ ಒಂದು ಆಂತರಿಕವಾದಂಥ ರಾಜ್ಯಗಳೇನದ ಅವು ಗಲಾಟೆಗೆ ಕಾರಣ ಆಗಬಾರ್ದು. ಅದಕ್ಕೆ ಕೇರಳದ ಸರ್ಕಾರ ಏನು ಅದನ್ನು ಇವತ್ತು ಕಡ್ಡಾಯ ಮಾಡಿದ್ದಾರೆ ವಾಪಸ್ ತಗೋಬೇಕು, ಯಥಾಸ್ಥಿತಿ ಮುಂದುವರಿಸಬೇಕು ಅನ್ನೋಂಥದ್ದು ಕರ್ನಾಟಕ ಸರ್ಕಾರ ತೀವ್ರವಾದಂಥ ತನ್ನ ಅಬ್ಜೆಕ್ಷನನ್ನು ಕೇರಳ ಸರ್ಕಾರ ತಿಳಿಸ್ಬೇಕು. ಇಲ್ಲಾಂದರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಮಗೂ ಅಧಿಕಾರ ಇದೆ. ಅದಕ್ಕೆ ಅಲ್ಲಿಂದ ನಾಳೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸುಮ್ಮನೆ ಗಡಿ ವಿವಾದವನ್ನು, ಒಂದು ಭಾಷಾ ವಿವಾದವನ್ನು ದೇಶದ ಶಾಂತಿ ಸುವ್ಯವಸ್ಥೆಗೆ, ನಮ್ಮ ದೇಶದ ಒಂದು ಸಹೋದರತ್ವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ.